ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗದ ಕೊನೆಯ 2 ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ಪುರುಷೋತ್ತಮ ಅಂತ ಯಾರು ನನ್ನನ್ನು ತಿಳ್ಕೊತಾರೋ ಅವನು ಎಲ್ಲವನ್ನೂ ತಿಳಿದವನಾಗಿರ್ತಾನೆ ಅಂತ ಹೇಳಿ ಭಗವಂತನನ್ನು ಕುರಿತಾದಂಥ ವಿಷಯಗಳನ್ನು ಅವನೆಷ್ಟು ಮುಖ್ಯ ಮತ್ತು ಅವನೊಬ್ಬನೇ ಸತ್ಯ ಮತ್ತು ಎಲ್ಲವೂ ಅವನ ನಂತರವೇ ಈ ಜಗತ್ತು ಅನ್ನುವಂಥ ಅತಿ ಗುಹ್ಯವಾದ ಅಂದರೆ ರಹಸ್ಯವಾದಂಥ ವಿಷಯಗಳನ್ನು ಅರ್ಜುನನಿಗೆ ಬೋಧಿಸಿದ ಅಂಥೇಳಿ 15ನೇ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ವಿ. ಈ ದಿನ 16ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಅಥ ಷೋಡಶೋಧ್ಯಾಯಃ ದೈವಾಸುರ ಸಂಪದ್ವಿಭಾಗ ಯೋಗಃ. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಹಿಂಸಾ ಸತ್ಯವಕ್ರೋಧಃ ತ್ಯಾಗ ಶಾಂತಿರಪೈಶುನಂ ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತಾ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಅಂತ ಹೇಳ್ತಾ ಇದ್ದಾನೆ. 3 ಶ್ಲೋಕಗಳನ್ನು ಒಟ್ಟಾಗಿ ಹೇಳಿರುವಂಥ ಉದ್ದೇಶ ಏನು ಅಂತಂದರೆ, ಆ 3 ಶ್ಲೋಕಗಳಲ್ಲೂ ಕೂಡ ದೈವಿ ಸಂಪತ್ತನ್ನು ಪಡ್ಕೊಂಡಂಥವನು ಹೇಗಿರ್ತಾನೆ, ಅವನ ಲಕ್ಷಣಗಳೇನು ಅನ್ನುವಂಥದ್ದನ್ನೇ 3 ಶ್ಲೋಕಗಳಲ್ಲಿ ಹೇಳಿರುವಂಥದ್ದು. ಬೇರೆ ಇನ್ಯಾವುದೂ ಇಲ್ಲ. ಆ ದೈವಿ ಸಂಪತ್ತನ್ನು ಪಡ್ಕೊಂಡಂಥವನು, ಯಾಕೆಂದರೆ ಇದು ದೈವಾಸುರ ಸಂಪದ್ವಿಭಾಗ ಯೋಗ. ಇದು ದೈವ ಮತ್ತು ಅಸುರ ಸಂಪದ್ವಿಭಾಗ, ದೇವರನ್ನು ಕುರಿತಾದ್ದು ಮತ್ತು ಅಸುರರನ್ನು ಕುರಿತಾದಂಥದ್ದು. ಆ ವಿಭಾಗ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸುವಾಗ ಮೊದಲಿಗೆ ದೈವಿ ಸಂಪತ್ತನ್ನು ಪಡ್ಕೊಂಡವನು ಹೇಗಿರ್ತಾನೆ, ಅವನ ಲಕ್ಷಣಗಳೇನು ಅನ್ನುವಂಥದ್ದನ್ನು 3 ಶ್ಲೋಕಗಳಲ್ಲೂ ತಿಳಿಸಿರೋದರಿಂದ ಒಟ್ಟಿಗೆ ಅದನ್ನು ಹೇಳಲಾಗಿದೆ. ಏನದು ಹೇಳ್ತಾ ಇದ್ದಾನೆ ಭಗವಂತ. ಹೇ ಅರ್ಜುನ, ನಿರ್ಭಯತೆ ಅಂದರೆ ಯಾವುದಕ್ಕೂ ಭಯಪಡುವಂಥದ್ದು, ಅಂದರೆ ವಿನಾಕಾರಣ ಬೇರೆ ಪುರುಷರಿಂದ ಯಾವುದೋ ಮಾತಿಗೆ ಭಯಪಡುವಂಥದ್ದು, ಯಾವುದೋ ಕೆಲವು ಕೃತ್ಯಗಳಿಗೆ ಭಯಪಡುವಂಥದ್ದು, ಇಂಥವ್ಯಾವನ್ನೂ ಇಲ್ಲದೆ ಇರ್ತಕ್ಕಂಥವು ಅದು ನಿರ್ಭಯತೆ. ಅಂತಃಕರಣ ಶುದ್ಧಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಹೊರಗೊಂದು ಒಳಗೊಂದು ಇಲ್ಲದೆ ಇರ್ತಕ್ಕಂಥ ಶುದ್ಧವಾದ ಮನಸ್ಸು, ಅಂತಃಕರಣ ಶುದ್ಧಿ. ಜ್ಞಾನಯೋಗ ನಿಷ್ಠೆ. ಈ ಜ್ಞಾನಯೋಗ ಅಂತಕ್ಕಂಥದ್ದು ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಒಂದು ಯೋಗ, ಅದರಲ್ಲಿ ನಿಷ್ಠೆ ಇರಬೇಕು ಅನ್ನುವಂಥದ್ದು ಜ್ಞಾನಯೋಗ ನಿಷ್ಠೆ. ಆಮೇಲೆ ದಾನ ಕೊಡ್ತಕ್ಕಂಥ ಬುದ್ಧಿ, ಯಾರಿಗೆ ದಾನ ಕೊಡಬೇಕು, ಸತ್ಪಾತ್ರ ದಾನ ಆಗಿರ್ಬೇಕದು. ಸತ್ಪಾತ್ರ ದಾನ ಆಗಿಲ್ಲದೆ ಇದ್ದರೆ ಅದು ವ್ಯರ್ಥ. ಹಾಗಾಗಿ ಆ ದಾನ ಕೊಡುವಂಥ ಬುದ್ಧಿ ಮತ್ತು ವಿವೇಚನೆ ಇವೆಲ್ಲ ಉಳ್ಳಂಥವನು. ಮತ್ತು ಯಜ್ಞ, ಯಾವುದೇ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಶ್ರದ್ಧೆ, ಒಂದು ಜ್ಞಾನ ಯಜ್ಞ ಆಗ್ಬೋದು, ಕರ್ಮಯಜ್ಞ ಆಗ್ಬೋದು. ಯಜ್ಞ ಅಂತಂದರೆ ಬರೀ ಹೋಮ ಹವನಗಳನ್ನು ಯಜ್ಞ ಅಂತ ಕರೆಯಕ್ಕೆ ಬರಲ್ಲ. ನಾವು ಮಾಡ್ತಕ್ಕಂಥ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಯಾವುದೇ ಪಾರಾಯಣ ಇರ್ಬೋದು, ಜ್ಞಾನ ಸಂಪಾದನೆ ಇರ್ಬೋದು, ಉಪದೇಶ ಇರ್ಬೋದು, ಇವೆಲ್ಲವೂ ಕೂಡ ಯಜ್ಞನೇ. ಅಂಥ ಯಜ್ಞ ನಿಷ್ಠೆ ಇರಬೇಕು ಮತ್ತು ವೇದಾಧ್ಯಯನವನ್ನು ಮಾಡುವಂಥ ಬುದ್ಧಿ ಇರಬೇಕು ಮನುಷ್ಯನಲ್ಲಿ. ತಪಸ್ಸು ಅಂದರೆ ನಾವು ಯಾವುದನ್ನಾದರೂ ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥ ಒಂದು ನಿಶ್ಚಲವಾದ ಮನಸ್ಸು, ಅದು ತಪಸ್ಸದು. ಆಮೇಲೆ ಸರಳತೆ, ನಮ್ಮ ಜೀವನದಲ್ಲಿ ಸರಳತೆಯನ್ನು ಪಾಲಿಸುವಂಥದ್ದು. ಅಹಿಂಸೆ, ಸತ್ಯ,
ಅಕ್ರೋಧ ಅಂದರೆ ಕ್ರೋಧವಿಲ್ಲದೆ ಇರ್ತಕ್ಕಂಥದ್ದು, ಕ್ರೋಧ ಬುದ್ಧಿ ಇಲ್ಲದೆ ಇರ್ತಕ್ಕಂಥದ್ದು. ಆಮೇಲೆ ತ್ಯಾಗ ಬುದ್ಧಿ, ಶಾಂತತೆ, ಚಾಡಿ ಹೇಳದೆ ಇರ್ತಕ್ಕಂಥ ಮನಸ್ಸು, ಮತ್ತು ಭೂತ ದಯೆ ಅಂದರೆ ಬೇರೆ ಪ್ರಾಣಿಗಳ ಬಗ್ಗೆ ದಯೆಯನ್ನು ಉಳ್ಳಂಥದ್ದು. ಇಂದ್ರಿಯ ನಿಗ್ರಹ, ನಮ್ಮ ಪಂಚೇಂದ್ರಿಯಗಳನ್ನು ಹೇಗೆ ನಿಗ್ರಹಿಸಬೇಕು ಅನ್ನುವಂಥದ್ದು. ಮತ್ತು ಮೃದು ಸ್ವಭಾವ, ನಾಚಿಕೆ ಮತ್ತು ಚಪಲವಿಲ್ಲದೆ ಇರ್ತಕ್ಕಂಥದ್ದು. ವಿನಾಕಾರಣ ನಮ್ಮ ನಾಲಿಗೆ ಚಪಲ ಮತ್ತು ದೇಹದ ಚಪಲ, ಮನಸ್ಸಿನ ಚಪಲ ಇವೆಲ್ಲವೂ ಇಲ್ಲದೆ ಇರ್ತಕ್ಕಂಥವನು. ತೇಜಸ್ಸು, ಅವನಲ್ಲಿ ಒಂದು ತೇಜಸ್ಸನ್ನು ಬೆಳೆಸ್ಕೊಂಡಿರ್ಬೇಕು ಯಾವುದೇ ಒಂದು ಮಾತಿನಲ್ಲಿ, ನಡೆನುಡಿಯಲ್ಲಿ. ಕ್ಷಮಾಗುಣ, ಧೈರ್ಯ, ಪವಿತ್ರತೆ ಹಾಗೂ ದ್ರೋಹ ಮಾಡದೇ ಇರತಕ್ಕಂಥ ಬುದ್ಧಿ, ಗರ್ವ ಪಡದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ದೈವಿ ಸಂಪತ್ತನ್ನು ಪಡೆದು ಹುಟ್ಟಿದವನ ಲಕ್ಷಣಗಳು ಅಂತ ಭಗವಂತ ಹೇಳಿದ್ದಾನೆ ಈ 3 ಶ್ಲೋಕಗಳಲ್ಲಿ. ಅಂದರೆ ಯಾರು ಈ ದೈವಿ ಗುಣಗಳನ್ನು ಪಡ್ಕೊಂಡಿರ್ತಾನೋ ಅವನು ಹೇಗಿರ್ತಾನೆ ಅನ್ನುವಂಥದ್ದನ್ನು ತಿಳಿಸೋದಕ್ಕಾಗಿ ಇಲ್ಲಿ 25 ಗುಣಗಳನ್ನು ಹೇಳ್ತಾ ಇದ್ದಾನೆ ಭಗವಂತ. ಈ 25 ಗುಣಗಳನ್ನು ಹೇಳ್ತಾ ಇವುಗಳೆಲ್ಲವುಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ, ಒಂದೊಂದು ಗುಣದಲ್ಲೂ ಒಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನೆಲ್ಲ ಹೇಳಿದ್ರೆ ತುಂಬ ಉದ್ದ ಆಗತ್ತೆ. ಅಂಥ ವಿಶೇಷ ಗುಣಗಳನ್ನು ಉಳ್ಳಂಥವನು ಯಾರಿರ್ತಾನೋ ಅವನು ದೈವಿ ಸಂಪತ್ತನ್ನು ಪಡೆದಂಥವನು. ಆ ಗುಣಗಳನ್ನು ಮೈಗೂಡಿಸಿಕೊಂಡಿರುವನು ಅವನು ಶ್ರೇಷ್ಠವಾದವನು ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಬೋಧಿಸಿದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.